ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಶ್ರಾವಣ ಮಾಸದ ಅಮಾವಾಸ್ಯೆ ದಿನ ನಾವೆಲ್ಲ ಕಾಲಿದ್ವಿ. ಜಿನಿ ಮಳೆ ಬರ್ತಾ ಇತ್ತು. ಸುಮ್ಮನೆ ಯಾಕೆ ಖಾಲಿ ಕುಂದ್ರೋದಂತ ಹೇಳ್ಬಿಟ್ಟು ನಾವೆಲ್ಲರೂ ಸೇರಿ ಯಾರ್ಯಾರು ಹೊಲದಲ್ಲಿ ಹತ್ತಿ ಯಾವ್ಯಾವ ರೀತಿ ಬೆಳೆದಿದೆ ಅಂತೇಳಿ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾಯಿದ್ವಿ. ಬನ್ನಿ ಸ್ನೇಹಿತರೆ, ಯಾರ್ಯಾರು ಯಾವ ರೀತಿ ಬೆಳೆಸಿದ್ದಾರೆ ಅಂತ ತೋರಿಸ್ತೀನಿ. ಈ ರಸ್ತೆ ಇಲ್ಲಿಗೆ ಸ್ಟಾಪ್ ಇತ್ತು. ಈ ವರ್ಷ MLA ಗ್ರಾಂಟೆಡ್ನಲ್ಲಿ ಈ ಡಾಂಬರೀಕರಣ ಈ ರಸ್ತೆನೇ ಸ್ಟಾರ್ಟ್ ಮಾಡಿದರು. ಕಂಕರು ಮತ್ತು ಮರ್ಮ ಹಾಕಿ ಸುಮ್ಮನೆ ಮೇಲ್ಮೇಲೆ ಮಾಡಿದ್ರು. ಒಂದೇ ಮಳೆಗೆ ಕೊಚ್ಕೊಂಡು ಹೋಗಿದೆ. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ಈ ರಸ್ತೆ ಯಾವ ರೀತಿ ಮಾಡಿದ್ರು ಅಂತ. ನೋಡು, ಇಲ್ಲೆಲ್ಲ ಕಂಕರೆಲ್ಲ ತೇಲೋಗಿದ್ದಾವೆ. ಬೇಕಾಬಿಟ್ಟಿಯಾಗಿ ಮರ್ಮ ಹಾಕಿ ಬೆಲ್ ಮಾಡ್ಕೊಂಡು ಹೋಗ್ಬಿಟ್ರು. ಒಂದೇ ಮಳೆಗೆ ಇಲ್ಲಿ ಹಾಕಿರ್ತಕ್ಕಂಥ ಪೈಪೂ ಕಿತ್ತೋಯ್ತು. ಇನ್ನೊಂದು ಮಳೆ ಬಂದರೆ ಈ ಕಡೆ ಬೈಕು ಬರಲ್ಲ, ಗಾಡಿಯೂ ಬರಲ್ಲ. ತುಂಬ ಕಷ್ಟಪಡಬೇಕು ರೈತರು. ಇಲ್ಲಿ ತನಕ ಮಾತ್ರ ಮಾಮೂಲಿ ಮಳೆ ಬಂದರೆ ಇಲ್ಲಿ ತನಕ ಬೈಕ್ ಬರ್ತವೆ. ಇದಕ್ಕಿಂತ ಜಾಸ್ತಿ ಮಳೆ ಬಂತಂದರೆ ಯಾವುದೂ ಬರಲ್ಲ, ನಡ್ಕೊಂಡೇ ಹೋಗ್ಬೇಕು. ಸುಮಾರು ಒಂದು 2.5 ಕಿಲೋಮೀಟ್ರ್ ಮೇಲೆ ಆಗುತ್ತೆ ಈ ಒಂದು ನಮ್ಮೂರಿನ ಪ್ರದೇಶ. ರೈತರಿಗೆ ತುಂಬ ಅನುಕೂಲ ಆಗ್ತಿತ್ತು ಈ ಒಂದು ರಸ್ತೆನ. ಎಸ್ಟಿಮೇಟ್ ಪ್ರಕಾರ ಎಲ್ಲಿ ತನಕ ಇದೆ ಅಲ್ಲಿಗೆ ಮಾಡಿದರೆ ರೈತರು ಕಷ್ಟಪಡೋದು ಬೇಕಾಗಿರಲಿಲ್ಲ. ಮಳೆಗಾಲದಲ್ಲಿ ಭಾರಿ ಕಷ್ಟನ ಅನುಭವಿಸ್ಬೇಕಾಗುತ್ತೆ ರೈತರು. ಯಾಕಂದರೆ ಹತ್ತಿ ಬೆಳೀತಕ್ಕಂಥ ಪ್ರದೇಶಗಳು ಇವೆಲ್ಲ. ನಾಳೆ ಹತ್ತಿ ಹೊತ್ಕೊಂಡು ಬರಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಗಾಡಿ ಕೂಡ ಹೋಗಲ್ಲ. ಅಂಥ ಟೈಮ್ನಲ್ಲಿ ಬಿಡಿಸಿ ಅಲ್ಲೇ ಇಟ್ಟು ಬರ್ತಾರೆ. ಎಷ್ಟೋ ಸಲ ಕಳ್ಳತನ ಆಗಿದ್ದ ಉದಾಹರಣೆಗಳು ಕೂಡ ಇದ್ದಾವೆ. ಹೀಗಾಗಿ ಯಾರೂ ಕೂಡ ಈ ಕಡೆ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ತಲೆ ಕೆಡಿಸ್ಕೊಂಡು ಈ ರಸ್ತೆನ ಸರಿ ಮಾಡಿದರೆ ರೈತರಿಗೆ ಒಳ್ಳೆಯದಾಗುತ್ತೆ. ಇಲ್ಲೇ ಹಿಂಗಾಯ್ತು.